ಹೀಗಿರುವಾಗ ಒಂದು ಸಾಂಸ್ಕೃತಿಕ ಸಂಘಟನೆ ಅನ್ನಿಸಿಕೊಂಡಿರುವಂಥ RSSಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋದಕ್ಕೆ ಏನು ಸಮಸ್ಯೆ? ಅಲ್ಲ, ಅದು ನಮ್ಮ ಹಿರಿಯರು ಯೋಚನೆ ಮಾಡ್ತಾರೆ, ಅದನ್ನು ಸಂಘಟನೆ ರಿಜಿಸ್ಟರ್ ಮಾಡಬೇಕೋ ಬೇಡವಾ ಅಂತ ಹೇಳುವಂಥದ್ದು. ಆ ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ? ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ ಇವರಿಗೆ? ರಿಜಿಸ್ಟರ್ ಅಲ್ಲದಿದ್ದರೆ ಏನು ಸಮಸ್ಯೆ? ನೀವು ಹೇಳಿದಾಗ ಎಲ್ಲವನ್ನು ಕೂಡ ನೀವು ಹೇಳಿದಾಗೆ ನಾವು ಮಾಡಬೇಕಾ? ನಮಗೆ ಸ್ವಾತಂತ್ರ್ಯ ಇಲ್ವಾ? ಸಂವಿಧಾನ ಕೊಟ್ಟಿದೆ, ಯಾರು ಕೂಡ ಇದು ಮಾಡಿದವರಂತೂ ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು ಅಂತ ಹೇಳುವಂಥದ್ದು ಇಲ್ಲ ಅಲ್ಲಿ ಕಾನೂನಿನಲ್ಲಿ. ನಾವು ಕಾನೂನು ವಿರೋಧ ಹೋಗಲ್ಲ ರೀ ಅಜಿತ್ರೆ, ಕಾನೂನು ವಿರೋಧ ಹೋಗಲ್ಲ. ನಾನಾಗ ಲಾಟಿದ್ದು ಹಾಗೆ ಹೇಳಿದ್ದು, ನೀವು ಲಾಠಿ ಉಪಯೋಗ ಮಾಡೋದು ನಾಳೆ ಕಾನೂನು ವಿರೋಧ ಅಂತಾದರೆ ತಕ್ಷಣ ಬಿಟ್ಟು ಬಿಡ್ತೇವೆ ನಾವು. ಇದರಲ್ಲಿ ಸಂಘಟನೆ ಅದು ರಿಜಿಸ್ಟರ್ ಆಗದೆ ಕೆಲಸ ಮಾಡುವಾಗಿಲ್ಲ ಅಂತೇಳಿ ನಾಳೆ ನಾವು ಅದನ್ನು ಬಿಟ್ಟುಬಿಡ್ತೇವೆ. ನಾವು ಕಾನೂನು ವಿರೋಧವಾಗಿಲ್ಲ, ಸಂವಿಧಾನ ವಿರೋಧವಾಗಿ ನಾವು ಕೆಲಸ ಮಾಡೋಲ್ಲ, ಸಂವಿಧಾನ ದತ್ತವಾಗಿ. ಯಾಕೆಂದರೆ ಒಂದು ಸಲ ನೀವು ಸಂವಿಧಾನ ವಿರೋಧವಾಗಿ ಏನಾದ್ರು ಕೆಲಸ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಉಳಿದಂಥ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಜೊತೆಯಲ್ಲಿದ್ದಂಥವರು ಸಂವಿಧಾನ ವಿರೋಧವಾಗಿ ಮಾಡ್ಯಾರು. ಆ ಎಚ್ಚರಿಕೆ ಇದೆ ನಮ್ಮ ಹಿರಿಯರಿಗೆ. ನಾವು ಎಂದೂ ಸಂವಿಧಾನ ವಿರೋಧವಾಗಿ ಮಾಡಲಿಕ್ಕೆ ಹೊರಡೋಲ್ಲ. ನಾವು ಸಂವಿಧಾನದ ಪರವಾಗಿ ನಿಂತುಕೊಂಡು, ದೇಶದ ಪರವಾಗಿ ನಿಂತುಕೊಂಡು, ದೇಶದ ಪರವಾಗಿ ಸಂವಿಧಾನ ಇದೆ, ಸಂವಿಧಾನದ ಪರವಾಗಿ ನಾವಿದ್ದೇವೆ. ಯಾವುದಾದ್ರು ಒಂದು ಹೇಳಿ ಅವರು ನಿಶ್ಚಿತವಾದಂಥದ್ದನ್ನು ಹೇಳಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಅಷ್ಟೇ. ಅದೇನೋ ಹಾಗೆ ಮಾಡ್ತೆ ಹೀಗೆ ಮಾಡ್ತೆ ಅಂತ.